ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಯೋಜನೆಯಲ್ಲಿ ಒಂದು ಯೋಜನೆಯಾಗಿರುವ ಶಕ್ತಿ ಯೋಜನೆಯ ಇವತ್ತು ಕಾರ್ಕಳದಿಂದ ಮಂಗಳೂರಿಗೆ ಸರ್ಕಾರಿ ಬಸ್ ಓಡಾಡೋದು. ಇದು ಸ್ವತಂತ್ರ ಭಾರತದಲ್ಲಿ ಪ್ರಥಮವಾಗಿ ಈ ರೂಟಿನಲ್ಲಿ ಕಾರ್ಕಳದಿಂದ ಮಂಗಳೂರಿಗೆ ಸರ್ಕಾರಿ ಬಸ್ ಮೂಡುಬಿದಿರೆಯಾಗಿ ಹೋಗ್ತಾ ಇರೋದು. ಸುಮಾರು 4 ಬಸ್ಸುಗಳಿಗೆ ಓಡಾಡಲಿಕ್ಕೆ ಈಗಾಗಲೇ ಪರ್ಮಿಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಅರುಣ್ ಕುಮಾರ್ ಶೆಟ್ಟಿ ಅಂತ ಹೇಳ್ಬೋದು, ನಮ್ಮ ಮೂಡುಬಿದಿರೆಯವರು. ಅವರ ಸತತವಾದ ಹೋರಾಟದಿಂದ ಇದು ಸ್ಯಾಂಕ್ಷನ್ ಇದು ಆಗಿ ಬಂದಿತ್ತು ಒಂದು ಹಂತದಲ್ಲಿ. ಅದರಿಂದ ಇವತ್ತು 7 ಟ್ರಿಪ್ ಕಾರ್ಕಳದಿಂದ ಮಂಗಳೂರಿಗೆ ಬಸ್ ಹೋಗಿ ಬಡವರಿಗೆ, ಮಹಿಳೆಯರಿಗೆ ಅದಾಗಿ ಫ್ರೀಯಾಗಿ ಮಂಗಳೂರಿಗೆ ಹೋಗಿ ಬರಲಿಕ್ಕೆ ಸುವರ್ಣಾವಕಾಶ ಇದೆ. ಇವತ್ತು ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ಕಾರ್ಕಳದಲ್ಲಿ ಸಹ ನಮ್ಮ ಪಂಚ ಯೋಜನೆಯ ಇವತ್ತು ಆಫೀಸನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಆಫೀಸಲ್ಲಿ ಇವತ್ತು ಓಪನ್ ಮಾಡಿದ್ದೇವೆ. ಭಾಳ ಇವತ್ತು ಸಂಭ್ರಮದ ದಿನ. ಅದರಿಂದ ಈ ಯೋಜನೆಯನ್ನು ಈ ಕಾರ್ಕಳ ಭಾಗದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡಿಸಿಕೊಳ್ಬೇಕು. ಈಗಾಗಲೇ ಅವರು ಕೊಟ್ಟ ಮಾಹಿತಿ ಪ್ರಕಾರ ಕಾರ್ಕಳ ತಾಲೂಕಿನಲ್ಲಿ ಸುಮಾರು 1.21 ಕೋಟಿ ರೂಪಾಯಿಯ ಅಷ್ಟು ಜನ ಅಷ್ಟು ಮೊತ್ತದಲ್ಲಿ ಫ್ರೀ ಪ್ರಯಾಣವನ್ನು ಮಾಡಿರುವುದನ್ನು ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಮುಂದಿನ ದಿನದಲ್ಲಿ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಂಡು ಮೊನ್ನೆ ಈಗಾಗಲೇ ನಾವು ಉಡುಪಿಯಿಂದ ಪಳ್ಳಿ ಮಾರ್ಗವಾಗಿ ಹೋಗುವ ಬಸ್ಸನ್ನು ಪಳ್ಳಿಯಲ್ಲಿ ಚಾಲನೆ ಕೊಟ್ಟಿದ್ದೆವು. ಇವತ್ತು ಕಾರ್ಕಳದ ಬಂಡಿಮಠ ಬಸ್ ಸ್ಟ್ಯಾಂಡಿಂದ ಈ ಬಸ್ಸಿಗೆ ಚಾಲನೆ ಕೊಡುವ ಕೆಲಸವನ್ನು ಇಲ್ಲಿ ಎಲ್ಲ ಊರಿನ ಜನರು ಸೇರಿಕೊಂಡು ಈ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಇದು ನಡೆದು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯ DK ಶಿವಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಈ ಬಸ್ಸಿನ ಸಾರಿಗೆ ಸಚಿವರ ಒಬ್ಬ ಹಿರಿಯ ನಮ್ಮ ಕಾಂಗ್ರೆಸ್ ನಾಯಕರಾದ ರಾಮಲಿಂಗಾರೆಡ್ಡಿ ಅವರಿಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಮುಂದಿನ ದಿನದಲ್ಲಿ ಅವರಿಂದ ಇನ್ನಷ್ಟು ಬಡ ಜನರ ಕೆಲಸವನ್ನು ಮಾಡುವ ಹಾಗೆ ಆಗಲಿ ಎಂದು ನಾನು ಆಶಿಸಿ ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ತಾಲೂಕಿನ ಗ್ಯಾರಂಟಿ ಯೋಜನೆಯ ಪಂಚ ಗ್ಯಾರಂಟಿ ಯೋಜನೆಯ ಕಚೇರಿಯ ಉದ್ಘಾಟನೆಯ ದಿನದಂದೇ ಇವತ್ತು ಆ ಯೋಜನೆಯ ಒಂದು ಯೋಜನೆ ಶಕ್ತಿ ಯೋಜನೆಯಲ್ಲಿ ನಮ್ಮ ಕಾರ್ಕಳದಿಂದ ಮಂಗಳೂರಿಗೆ ಬಸ್ಸನ್ನು ಇವತ್ತು ನಾವು ಸ್ವಾಗತ ಮಾಡಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ತುಂಬ ಸಂತೋಷ ಆಗ್ತಿದೆ. ನಮ್ಮ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಹೇಳಿದ ಹಾಗೆ ಮೂಡುಬಿದಿರೆ ಅರುಣ್ ಕುಮಾರ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಇದಕ್ಕೆ ವಿಶೇಷವಾಗಿ ಪ್ರಯತ್ನಪಟ್ಟು ಕಾರ್ಕಳದಿಂದ ಮೂಡುಬಿದಿರೆಗೆ 7 ಟ್ರಿಪ್ಪು ಮಂಗಳೂರಿಗೆ ಹೋಗುವಂಥ ಒಂದು ಅವಕಾಶ ಮಹಿಳೆಯರಿಗಿದೆ. ಹಾಗಾಗಿ ಇದನ್ನು ಉಚಿತವಾಗಿ ಹೋಗುವಂಥ ಅವಕಾಶ ಮಹಿಳೆಯರಿಗಿದೆ. ಆಗಲೇ KSRTCಯ ಅಧಿಕಾರಿ ಹೇಳಿದ ಹಾಗೆ ನಮ್ಮ ಕಾರ್ಕಳದಲ್ಲಿ ಎಷ್ಟು ಕೋಟಿ 1.2 ಕೋಟಿ ಈಗಾಗಲೇ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಕಳದ ಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ನಾನು ತುಂಬ ಸಂತೋಷದಿಂದ ಹೇಳ್ತೇನೆ. ಸರ್ಕಾರದ 5 ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಶಕ್ತಿ ಯೋಜನೆಯು ಈ ದಿನ ಉಂಟಲ್ಲ ನಾವು ಉದ್ಘಾಟನೆ ಮಾಡಿದ್ದೇವೆ. ಇದು ಎಲ್ಲ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿ ಸಿಗ್ತಾ ಉಂಟು. ಕರ್ನಾಟಕದ ಇತಿಹಾಸದಲ್ಲೇ 5 ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು DK ಶಿವಕುಮಾರ್ಗೆ ಮತ್ತು ಎಲ್ಲ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಗಣ್ಯರಿಗೂ ಸಹ ನನ್ನ ಧನ್ಯವಾದಗಳು.